ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಶುರುವಾಗಲಿದೆ. ಮಾಹಿತಿಗಳ ಪ್ರಕಾರ ಅಕ್ಟೋಬರ್ ವೇಳೆಗೆ ಬಿಗ್ ಬಾಸ್ ಸೀಸನ್ 11 ಶುರುವಾಗಲಿದೆ. ಇದರ ಮಧ್ಯೆ ಈ ವರ್ಷದ ಬಿಗ್ ಬಾಸ್ ಸೀಸನ್ 11 ಆ್ಯಂಕರ್ ಯಾರು ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಕಳೆದ 10 ವರ್ಷಗಳಿಂದ ಆ್ಯಂಕರ್ ಆಗಿದ್ದ ಕಿಚ್ಚ ಸುದೀಪ್ ಅವರು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿ ತುಂಬ ಸಕ್ಸಸ್ಫುಲ್ಲಾಗಿ ಶೋನ ನಡೆಸಿಕೊಂಡು ಬರ್ತಿದ್ರು. ಆದರೆ ಈ ವರ್ಷ ಅವರು ಆ್ಯಂಕರ್ ಆಗಿರ್ತಾರ ಅನ್ನೋ ಒಂದು ಪ್ರಶ್ನೆ ಮೂಡಿದೆ. ಯಾಕೆಂದರೆ ಅವರೇ ನೀಡಿದ ಹೇಳಿಕೆ, ಅವರ ಒಂದು ಬರ್ಡೇ ಪ್ರೆಸ್ ಮೀಟ್ನಲ್ಲಿ ಹೇಳಿದ ಹೇಳಿಕೆ ಇದಾಗಿತ್ತು. ಬಿಗ್ ಬಾಸ್ ಬಗ್ಗೆ ಅವ್ರನ್ನ ಕೇಳಿದಾಗ ಒಂದು ಡೌಟ್ನಲ್ಲಿ ಆನ್ಸರ್ನ ಮಾಡಿದ್ರು. ಕಳೆದ 10 ವರ್ಷದಿಂದ ಬಿಗ್ ಬಾಸ್ ಶೋನ ನಾನು ನಡೆಸ್ಕೊಂಡು ಬಂದಿದ್ದೀನಿ ಅಂತಲೂ ಹೇಳಿದ್ರು. ಆ್ಯಂಡ್ ಖುಷಿ ಇದೆ 10 ವರ್ಷದ ಒಂದು ನಡೆಸ್ಕೊಂಡು ಬಂದಿರೋದು. ಆದರೆ ನೀವು ಏನು 2 ಗಂಟೆ ಶೋನ ನೋಡ್ತೀರಾ, ಆದರೆ ನಾವು ಅದನ್ನು 6-7 ಗಂಟೆ ಚಿತ್ರೀಕರಣ ಮಾಡಿ ತುಂಬಾ ಏನೇನು ಕಷ್ಟಗಳಿದೆ ಅದರ ಬಗ್ಗೆ ಎಲ್ಲ ಹೇಳಿದ್ರು. ಅವರ ಮಾತನ್ನ ಕೇಳಿದಾಗ ಅನ್ನಿಸ್ತು ಈ ವರ್ಷ ಇವರು ಆ್ಯಂಕರ್ ಆಗಿರ್ತಾರ ಅಂತ. ಅವತ್ತಿಂದ ಒಂದು ಪ್ರಶ್ನೆ ಮೂಡಿತು. ಅದಾದ ನಂತರ ಕೆಲವು ದಿನಗಳ ನಂತರ ಕಲರ್ಸ್ ಕನ್ನಡದವರು ಒಂದು ಲೋಗೋನ ಬಿಟ್ಟಿದ್ರು. ಲೋಗೋ ಚೇಂಜ್ ಆಗಿದೆ ಅಂತ ಒಂದು ಬೇರೆ ರೀತಿಯ ಒಂದು ಬಿಗ್ ಬಾಸ್ ಕಣ್ಣನ್ನು ಬಿಟ್ಟಿದ್ರು. ಆ ಲೋಗೋ ಬಿಟ್ಟಾಗ ಮೊದಲು ಹ್ಯಾಶ್ಟ್ಯಾಗ್ನ ಹಾಕಿದರು ಕಿಚ್ಚ ಸುದೀಪ್ ಅವ್ರದ್ದು. ಆ ನಂತರ ಕೆಲವು ದಿನಗಳ ನಂತರ ಹ್ಯಾಶ್ಟ್ಯಾಗ್ನು ಕೂಡ ತೆಗೆದಿದ್ರು. ಆಗಲೂ ಕೂಡ ಒಂದು ಅನುಮಾನ ಮೂಡಿತ್ತು, ಅಧಿಕೃತವಾಗಿ ಇವರು ಇರಲ್ಲ, ಚಾನಲ್ ಅವರೇ ಒಂದು ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ ಇವರು ನಿರೂಪಕರಾಗಿರಲ್ಲ ಅಂತ ಜನಗಳು ಅಂದ್ಕೊತಿದ್ರು. ಆದರೆ ನಿನ್ನೆ ಏನು ಒಂದು ಕಳೆದ 3 ದಿನಗಳ ಹಿಂದೆ ಒಂದು ಪ್ರೋಮೋ ಬಿಟ್ಟಿದ್ರು. ಅದರಲ್ಲಿ ತುಂಬಾ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಆ ಪ್ರೋಮೋದಲ್ಲಿ ಅಂತಲೇ ಹೇಳ್ಬೋದು. ಆ ಪ್ರೋಮೋದಲ್ಲಿ ಬಿಗ್ ಬಾಸ್ ವಾಯ್ಸ್ ಮೂಲಕನೇ ಏನು ಸ್ಟಾರ್ಟ್ ಆಗುತ್ತೆ. 10 ವರ್ಷದ ಜರ್ನಿ ಬಗ್ಗೆನೂ ಬಿಗ್ ಬಾಸ್ ಅವರು ಹೇಳ್ತಾರೆ ಆ ಪ್ರೋಮೋದಲ್ಲಿ. ಮತ್ತು ಏನು ಈ ವರ್ಷದ ಬಿಗ್ ಬಾಸ್ ತುಂಬ ದೊಡ್ಡದಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅದೇ ರೀತಿ ಒಬ್ಬರು ಕೇಳ್ತಾರೆ, ಅಲ್ಲೇ ಆ್ಯಂಕರ್ ಏನಾದರೂ ಚೇಂಜ್ ಆಗ್ತಾರ ಅಂತ. ಅಲ್ಲೇ ಪಾಯಿಂಟ್ ಇರೋದು, ಆಗಲೇ ಒಂದು ಆಡಿಯನ್ಸ್ಗೆ ಅನುಮಾನ ಇನ್ನೂ ಜಾಸ್ತಿ ಆಗಿರೋದು. ಆಗ ಕೇಳಿದಾಗ ಒಂದು ನಗು ಸೌಂಡ್ ಬರುತ್ತೆ, ಅಲ್ಲಿಗೆ ಪ್ರೋಮೋ ಎಂಡ್ ಆಗುತ್ತೆ. ಸೊ ಇದರಲ್ಲೂ ಕೂಡ ಸಸ್ಪೆನ್ಸ್ನ ಒಂದು ಮೂಡಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಕಳೆದ ವರ್ಷ ಆಚೆ ವರ್ಷ ಎಲ್ಲ ಬಿಗ್ ಬಾಸ್ ಪ್ರೋಮೋ ಏನು ಬಂದರು ಕಿಚ್ಚ ಸುದೀಪ್ ಅವರು ಶೇರ್ ಮಾಡೋರು, ಟ್ವಿಟರ್ ಆಗಿರಲಿ ಇನ್ಸ್ಟಾಗ್ರಾಮ್ ಆಗಿರಲಿ. ಈ ವರ್ಷ ಯಾವುದೇ ಶೇರ್ ಕೂಡ ಮಾಡಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಅವರು ಆ್ಯಂಕರ್ ಆಗಿರೋದು ಅನುಮಾನ ಅಂತ ಅನಿಸುತ್ತೆ. ಅವರ ನಿರೂಪಣೆ ಮಾಡೋದು ಅನುಮಾನ ಅಂತ ಅನಿಸುತ್ತೆ. ಯಾರು ಮಾಡ್ಬೋದು ಹಾಗಾದರೆ ನಿರೂಪಣೆ? ಆ ನಗು ಸೌಂಡ್ ಕೇಳಿ ಕೆಲವೊಬ್ಬರು ಅಂದ್ಕೊಳ್ತಾ ಇದ್ರೆ ರಿಷಬ್ ಶೆಟ್ಟಿಯವರು ಇರ್ಬೋದು, ನಿರೂಪಣೆ ಮಾಡ್ತಾ ಇರ್ಬೋದು ಅಂತ. ಇನ್ನೂ ಅಧಿಕೃತವಾಗಿ ಚಾನಲ್ ಅವರು ತಿಳಿಸಿಲ್ಲ. ಆ್ಯಂಡ್ ರಮೇಶ್ ಅರವಿಂದ್ ಅವರು ಕೂಡ ನಿರೂಪಣೆ ಮಾಡಬಹುದು ಅಂತ ಮಾತಿದೆ. ಈ ಹಿಂದೆ ಅವ್ರನ್ನ ಕೇಳಿದಾಗ ಅವರು ನನಗೆ ಯಾವುದೇ ಒಂದು ಆಫರ್ ಬಂದಿಲ್ಲ ಅಂತಲೇ ಹೇಳಿದ್ರು. ಅದೇ ರೀತಿ ಗಣೇಶ್ ಅವರು ಕೂಡ ಮಾಡಬಹುದು ಅಂತ ಮಾಹಿತಿ ಇದೆ. ಇದೆಲ್ಲದರ ನಡುವೆ ಮತ್ತೆ ಏನಾದರೂ ಸುದೀಪ್ ಅವರ ಆ್ಯಂಕರ್ ಮಾಡಿ ಟ್ವಿಸ್ಟ್ ಕೊಡ್ತಾರೆ ಬಿಗ್ ಬಾಸ್ ಅಂತ ಕಾದು ನೋಡಬೇಕು. ಸುದೀಪ್ ಅವ್ರು ಮಾಡಿದ್ರೆ ಆ ಬಿಗ್ ಬಾಸ್ಗೆ ಒಂದು ವ್ಯಾಲ್ಯೂ ಬರೋದಂತೂ ಖಂಡಿತ ಗ್ಯಾರಂಟಿ. ಬ್ರ್ಯಾಂಡ್ ಆಫ್ ಬಿಗ್ ಬಾಸ್ ಅಂದರೆ ಸುದೀಪ್ ಅಂತಲೇ ಹೇಳ್ಬೋದು.